ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೋರನ್ ಅಡ್ಡಾ. ನಾನು ಕಿರಣ್ ಮಾತಾಡ್ತಾ ಇರೋದು. ಸೊ ಈ ಸಲ ಒಂದೊಳ್ಳೆ ಬ್ಯೂಟಿಫುಲ್ ಆಗಿರುವಂತಹ ಸ್ಟಾಕ್ ರೀಲೋಡ್ ಆಗಿದೆ. ಸೊ SRD, KM ಇರ್ಬೋದು, F3, F4 ಡ್ಯೂಯಲ್ ಟೋನ್ಸ್ ಆಗಿರ್ಬೋದು, ಆಂಫಾ, F2 ಎಲ್ಲ ಸ್ಟಾಕ್ ಈ ಸಲ ರಿಸೀವ್ ಆಗಿದೆ. ಸೊ ಪ್ರತಿಯೊಂದು ಫಿಶ್ ಕೂಡ ಡೀಟೇಲ್ಡ್ ಆಗಿ ನಾವು ತೋರಿಸ್ತಾ ಹೋಗ್ತೀವಿ. ಅಂಡ್ ಅದೇ ರೀತಿಯಾಗಿ ಅದರದೇ ಆದಂತಹ ಟ್ಯಾಂಕ್ ನಂಬರ್ ಆಗಿರ್ಬೋದು ಮತ್ತೆ ಪ್ರೈಸಸ್ ನಾವು ಮೆನ್ಷನ್ ಮಾಡ್ತಾ ಹೋಗಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ವಿಡಿಯೋನ ಟಿಲ್ ಎಂಡ್ ತನಕ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಪ್ರತಿಯೊಂದು ಫಿಶ್ಗೂ ಕೂಡ ನಾವು ನಿಮಗೆ ಸ್ಕ್ರೀನ್ ಮೇಲೇ ಟ್ಯಾಂಕ್ ನಂಬರ್ ಆಗಿರ್ಬೋದು ಮತ್ತು ಅದ್ರ ಪ್ರೈಸಸ್ನ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಈ ಫಿಶ್ ನೋಡ್ತಾ ಇರ್ಬೋದು, ಒಂದೊಳ್ಳೆ ಬ್ಯೂಟಿಫುಲ್ ಆಗಿರುವಂಥ ಮ್ಯಾಗ್ಮಾ ಕ್ಯಾಟಗರಿ ಎಂಡಲ್ಲಿ ಬರುತ್ತೆ. ತುಂಬ ವೈಬ್ರೆಂಟ್ ಆಗಿದೆ, ಪರ್ಲಿಂಗು ಫುಲ್ ಥಿಕ್ ಪರ್ಲ್ಸಲ್ಲಿ ಇರುತ್ತೆ ಫಿಶು. ಆ್ಯಂಡ್ ಲಾಂಗ್ ಬಾಡಿ ಟೈಪಲ್ಲಿ ಬರುತ್ತೆ. ಆ್ಯಂಡ್ ಹೆಡ್ ಸೈಜ್ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಗಿಲ್ಸ್ ಮೇಲೆ ಫುಲ್ ಡೀಪ್ ರೆಡ್ ಚೀಲ್ ಕಲರ್ ಇರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ ಫಿಶು. ಸೊ ಯಾರಾದರೂ ಈ ಥರ ಪ್ಯಾಟರ್ನಲ್ಲಿ ಫಿಶ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಈ ಫಿಶ್ನ ಪಿಕ್ ಮಾಡ್ಕೊಬೋದು. ಈ ಫಿಶ್ ಅಂತೂ ನೋಡ್ತಾ ಇರ್ಬೋದು. ಆ್ಯಂಡ್ ಇದು ಥಿಕ್ ಪರ್ಲ್ಸ್ ಇರೋದನ್ನ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಪೊಟೆನ್ಷಿಯಲ್ ವೈಸ್ ನೋಡೋದಾದ್ರೆ ಆ್ಯಕ್ಚುಲಿ ಇವಾಗಿರೋ ಸೈಜಸ್ ಎಲ್ಲನೂ ಕೂಡ ನಿಮಗೆ ನನ್ನ ಪ್ರಕಾರ ಒಂದು 3.5 ಇಂಚ್ ರೇಂಜಲ್ಲಿ ಇದೆ ಎಲ್ಲ ಫಿಶಸ್ಸು. ಬಟ್ ಫ್ಯೂಚರಲ್ಲಿ ಇವೆಲ್ಲ ಒಂದು ಒಳ್ಳೆ ಪೊಟೆನ್ಷಿಯಲ್ ತೋರಿಸುತ್ತೆ ಡೆಫಿನೆಟ್ಲಿ ಹೇಳ್ಬೇಕಂತಂದರೆ. ಸೊ ಈ ಥರ ಫಿಶಸ್ನ ಪಿಕ್ ಮಾಡಿ ನೀವು ಒಳ್ಳೆ ಸಖತ್ತಾಗಿ ಗ್ರೂಮ್ ಮಾಡಿದ್ರೆ, ಒಳ್ಳೆ ಟ್ಯಾಂಕ್ ಸೆಟಪ್ ಇಟ್ಕೊಂಡು ನೀವು ಗ್ರೂಮ್ ಮಾಡಿದ್ರೆ ಡೆಫಿನೆಟ್ಲಾಗಿ ಒಂದು ಒಳ್ಳೆ ರಿಸಲ್ಟ್ ನೀವು ನೋಡ್ಬೋದು. ನಿಮ್ಗೆ ಇನ್ನೂ ಟ್ಯಾಂಕ್ ಸೆಟಪ್ ಹೆಂಗೆ ಸೆಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ ಸೊ ಸ್ಕ್ರೀನ್ ಮೇಲೆ ನಿಮಗೆ ಒಂದು ಲಿಂಕ್ ಆಗ್ತಾ ಇದ್ದೀನಿ. ಸೊ ಅದನ್ನು ನೋಡಿ ನೀವು ಸೆಟ್ ಮಾಡ್ಕೊಬೋದು. ಸೊ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇರಲ್ಲ, ಇದು ಪ್ರೀಮಿಯಂ ಗ್ರೇಡ್ ಕ್ಯಾಟಗರಿ ಎಂಡ್ರಲ್ಲಿ ಬರುತ್ತೆ. ಫುಲ್ ಕ್ರಾಸ್ ಹೆಡ್ ಮಾರ್ಕಿಂಗ್ ಇರುತ್ತೆ, ಡೀಪ್ ರೆಡ್ ಚಿಲ್ಲಿ ಕಲರಲ್ಲಿ ಇರುತ್ತೆ ಫಿಶು. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿದೆ. ಬಾಡಿ ಶೇಪ್ ಆಗಿರ್ಬೋದು, ಹೆಡ್ ಶೇಪ್ ಆಗಿರ್ಬೋದು ಎಲ್ಲ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ವೈಬ್ರೆಂಟ್ ಆಗಿದೆ, ಡೀಪ್ ರೆಡ್ ಚಿಲ್ಲಿ ಕಲರಲ್ಲಿ ಬರುತ್ತೆ ಫಿಶಸ್. ಇದೆಲ್ಲ ಫುಲ್ ಕ್ರಾಸ್ ಹೆಡ್ ಮಾರ್ಕಿಂಗ್ ಇರುತ್ತೆ ಫಿಶಸ್ಗೆ. ಫುಲ್ ಇಂಟ್ರಾಕ್ಟಿವ್ ಆಗಿರುತ್ತೆ ಫಿಶಸ್. ನೋಡ್ತಾ ಇರ್ಬೋದು, ನೋಡಿ ಫಿಂಗರ್ ಹೆಂಗೆ ತೊಗೊಂಡೋಗ್ತೀವಿ ಹಂಗೆ ಬರುತ್ತೆ. ಫುಲ್ ಅಗ್ರೆಸಿವ್ ಆಗಿರುತ್ತೆ ಕೂಡ. ಆ್ಯಂಡ್ ಕ್ವಾಲಿಟಿ ವೈಸ್ ನೋಡ್ತಾ ಇರ್ಬೋದು ಎಷ್ಟು ಡಾರ್ಕ್ ಆಗಿದೆ, ಕಲರೇಷನ್ ಆಗಿರ್ಬೋದು, ಆ್ಯಂಡ್ ಬಾಡಿ ಶೇಪ್ ಆಗಿರ್ಬೋದು, ಮೌತ್ ಶೇಪ್ ಆಗಿರ್ಬೋದು ಎಲ್ಲ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಫುಲ್ ಹೆಲ್ತಿ ಆಗಿರುತ್ತೆ ಫಿಶಸ್ಸು. ಆ್ಯಂಡ್ ಫುಲ್ ಇಂಟ್ರಾಕ್ಟಿವ್ ಆಗಿರುತ್ತೆ, ಒಂದು ಒಳ್ಳೆ ಹ್ಯೂಮಿನಿಟಿ ಪವರ್ ಇರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹೋಗೋಣ ಬನ್ನಿ. ಸೇಮ್ ಲಾಂಗ್ ಬಾಡಿ ಪ್ಯಾಟರ್ನ್ ಬರುತ್ತೆ ಫಿಶು. ಆ್ಯಂಡ್ ಒಂದು ಒಳ್ಳೆ ಕ್ವಾಲಿಟಿ ಫಿಶ್ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ಈ ಥರ ಪ್ಯಾಟರ್ನ್ಸಲ್ಲಿ ನೋಡ್ತಾ ಇದ್ರೆ ಸೊ ಈ ಫಿಶ್ಗೆ ಹೋಗ್ಬೋದು. ಆ್ಯಂಡ್ ಫುಲ್ ಕ್ರಾಸ್ ಹೆಡ್ ಮಾರ್ಕಿಂಗ್ ಇರುತ್ತೆ ಫಿಶು. ಫುಲ್ ಇಂಟ್ರಾಕ್ಟಿವ್ ಆಗಿದೆ ನೋಡ್ಬೋದು. ಫುಲ್ ಫಿಂಗರ್ನ ನೀಟಾಗಿ ಫಾಲೋ ಮಾಡ್ತಾ ಇದೆ. ಆ್ಯಂಡ್ ಫುಲ್ ಅಗ್ರೆಸಿವ್ ಆಗಿರುತ್ತೆ. ಸೊ ಪ್ರೈಸಸ್ ಎಲ್ಲ ಮೆನ್ಷನ್ ಮಾಡ್ತಾ ಇರೋ ರೀತಿಯಾಗಿಯೇ ಸ್ಕ್ರೀನ್ ಮೇಲೆ ಟ್ಯಾಂಕ್ ನಂಬರ್ ವಿತ್ ಪ್ರೈಸಸ್ ಮೆನ್ಷನ್ ಮಾಡ್ತಾ ಇರ್ತೀನಿ. ಸೊ ಅದನ್ನು ನೋಡಿಕೊಂಡು ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಆರ್ ಎಲ್ಸ್ ನೀವು ವಾಟ್ಸಪ್ ಕೂಡ ಮಾಡ್ಬೋದು. ಜಸ್ಟ್ ಟ್ಯಾಂಕ್ ನಂಬರ್ ಹೇಳಿ ಸಾಕು. ಯಾರು ಈ ಥರ ಥಿಕ್ ಪರ್ಲ್ಸಲ್ಲಿ ನೋಡ್ತಾ ಇದ್ದೀರಾ, ಸೊ ಇವನಂತೂ ತುಂಬ ಬ್ಯೂಟಿಫುಲ್ ಆಗಿದ್ದಾನೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗಿಲ್ಸ್ ಮೇಲೆ ನೋಡ್ಬೋದು ಎಷ್ಟು ಡಾರ್ಕ್ ಆಗಿದೆ ಕಲರೇಷನ್ ಅಂತ. ತುಂಬ ವೈಬ್ರೆಂಟ್ ಆಗಿದೆ ಫಿಶ್ ಅಂತೂ. ಸೊ ಇದಕ್ಕೆಲ್ಲ ಒಂದು ಡೆಫಿನೆಟ್ಲಿ ಒಂದು ಒಳ್ಳೆ ಪೊಟೆನ್ಷಿಯಲ್ಲು, ಒಂದು ಒಳ್ಳೆ ರಿಸಲ್ಟ್ ಬರೋದಂತೂ ಗ್ಯಾರಂಟಿ. ಒಂದು ಒಳ್ಳೆ ಹೆಡ್ ಸೈಜ್ ಬರುತ್ತೆ. ಸೊ ಇವೆಲ್ಲ ಸೆಮಿ ಅಡಲ್ಟ್ಸು, 3.5 ಇಂಚಲ್ಲಿ ಇರುತ್ತೆ ಫಿಶಸ್ಸು. ಬಟ್ ನೀವು ಇದನ್ನೇನಾದ್ರು ಪ್ರಾಪರಾಗಿ ಗ್ರೂಮ್ ಮಾಡಿದ್ರಿ ಅಂತಂದರೆ ಒಳ್ಳೆ ರಿಸಲ್ಟ್ ಅಂತೂ ಡೆಫಿನೆಟ್ಲಿ ಬರುತ್ತೆ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಹೆಂಗಿದೆ ನೋಡಿ, ಫುಲ್ಲು ಲುಕ್ಕೇ ಚೇಂಜ್. ಇದು ಸೂಪರಾಗಿದೆ ಫಿಶ್ ಅಂತೂ. ಆ್ಯಂಡ್ ನಿಮಗೆ ಮಾರ್ಕಿಂಗ್ ನೋಡ್ಬೋದು ಎಷ್ಟು ತಿಕ್ಕಾಗಿದೆ ಅಂದ್ಬಿಟ್ಟು. ಪರ್ಲಿಂಗ್ ಎಲ್ಲ ಫುಲ್ಲು ವೈಬ್ರೆಂಟಾಗಿ ಕಾಣಿಸುತ್ತೆ ಫಿಶ್ಗೆ ಇದಕ್ಕೆ. ಆ್ಯಂಡ್ ಕಲರೇಷನ್ ನೋಡ್ತಾ ಇರ್ಬೋದು, ಡೀಪ್ ರೆಡ್ ಚಿಲ್ಲಿ ಕಲರ್ ಬರುತ್ತೆ. ಸೊ ನಾನು ಸುಮ್ಮನೆ ಇಲ್ಲಿ ವೀಡಿಯೋಗೋಸ್ಕರ ಅಥವಾ ಸುಮ್ಮನೆ ಏನೋ ಸ್ಯಾಚುರೇಷನ್ ಹಾಕೋದು ಅಥವಾ ಫುಲ್ಲು ರಿಫ್ಲೆಕ್ಷನ್ ಬೇರೆ ಬೇರೆ ಥರ ಎಡಿಟಿಂಗ್ ಅದೆಲ್ಲ ಏನಿರಲ್ಲ. ನೀವು ಲೈವ್ ಆಗಿ ಬಂದು ನೋಡಿದ್ರು ಕೂಡ ಫಿಶ್ಟು ಇದೇ ಸೇಮ್ ಕಲರ್ ಇರುತ್ತೆ. ಆರ್ ಎಲ್ಸ್ ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂದ್ರೂ ಕೂಡ ನೀವು ವೀಡಿಯೋ ಕಾಲ್ ಮಾಡಿ ಕೂಡ ನೀವು ಚೆಕ್ ಮಾಡ್ಕೊಬೋದು. ನಾವು ಕ್ವಾಲಿಟಿ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ, ಕ್ವಾಲಿಟಿ ಪ್ಲಸ್ ಹೆಲ್ತ್. ಸೊ ಹೆಲ್ತ್ ನಿಮಗೆ ಅದೇ ರೀತಿಯಾಗಿ ಹೆಲ್ತಿಯಾಗಿರ್ಬೇಕು ಫಿಶಸ್ಸು. ಸೊ ಅಂಥ ಫಿಶಸ್ನ ಮಾತ್ರ ಇಂಪೋರ್ಟ್ ಮಾಡಿ ನಿಮಗೆ ಕೊಡ್ತಾ ಇರೋವಂಥದ್ದು. ನಮಗೇನಂದರೆ ಹಾಬಿಸ್ಟ್ಗೆ ಡಿಸಪಾಯಿಂಟ್ ಆಗಬಾರ್ದು. ತೊಗೊಂಡೋದ್ಮೇಲೆ ಒಂದು ಸ್ವಲ್ಪ ದಿವಸ ಸಾಕೋದು, ಸುಮ್ಮನೆ ಸಿಕ್ಕಾಗ್ಬಿಡ್ತು. ಸೊ ಈ ಥರ ಎಲ್ಲ ಜಾಸ್ತಿ ಕಂಪ್ಲೇಂಟ್ಸ್ ಬರಬಾರ್ದು ಅಂತ ರೀಸನ್ಗೋಸ್ಕರನೇ ಸ್ವಲ್ಪ ನಾವು ಹೆಲ್ತಿ ಫಿಶಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಕ್ವಾಲಿಟಿ
ಆ್ಯಂಡ್ ಪ್ರೈಸಸ್ಸು ಅಷ್ಟೇ ಒಂದು ಒಳ್ಳೆ ರೀಸನಬಲ್ ಪ್ರೈಸಲ್ಲೇ ಇರುತ್ತೆ ಆ್ಯಸ್ ಪರ್ ಕ್ವಾಲಿಟಿ. ಸೊ ನಿಮಗೆ ಪ್ರೈಸಸ್ ಬಂದ್ಬಿಟ್ಟು ನಿಮಗೆ ಸೈಜ್ ಮೇಲಂತೂ ಬರಲ್ಲ ಡೆಫಿನೆಟ್ಲಿ, ಇದೆಲ್ಲ ಕ್ವಾಲಿಟಿ ಮೇಲೇ ಡಿಪೆಂಡ್ ಆಗೋದು. ಓಕೆನಾ, ನೋಡಿ ಇವ್ನು ಹೆಂಗಿದ್ದಾನೆ ಅಂತ. ಇದು VIP ಗ್ರೇಡ್ ಇದು. ಸೊ ಪರ್ಲಿಂಗ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಫುಲ್ಲು ಕ್ಲಾಸ್ ಆಗಿದೆ ಫಿಶ್ ಅಂತೂ, ಫುಲ್ ಇಂಟ್ರಾಕ್ಟಿವ್ ಆಗಿರುತ್ತೆ. ನೋಡಿ ವೈಟ್ ಕಲರ್ ಇದೆ ಪರ್ಲಿಂಗು, ನೀವು ಅಬ್ಸರ್ವ್ ಮಾಡ್ಬೋದು, ಯೂನಿಕ್ ಆಗಿದೆ. ಸೊ ಈ ಥರ ಫಿಶು ಯಾರಾದ್ರು ನೋಡ್ತಾ ಇದ್ರೆ ಯೂನಿಕ್ ಆಗಿದೆ ಫಿಶು, ಡೆಫಿನೆಟ್ಲಿ ಸಖತ್ತಾಗಿದೆ. ಲಾಂಗ್ ಬಾಡಿ ಟೈಪಲ್ಲಿ ಬರುತ್ತೆ ಫಿಶು ಆ್ಯಂಡ್ ಫುಲ್ ಅಗ್ರೆಸಿವ್ ಆಗಿದ್ದಾನೆ. ಸೊ ಈ ಥರ ಫಿಶ್ ಯಾರು ನೋಡ್ತಾ ಇದ್ರೆ ಪಿಕ್ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಅಂತೂ ಗ್ಯಾರಂಟಿ. ಸೊ ಫ್ಯೂಚರ್ಲಂತೂ ಇದನ್ನೆಲ್ಲ ಗ್ರೂಮ್ ಮಾಡಿದ್ರೆ ಅಂತೂ ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವನು ನೋಡಿ, ಇವನು ನನ್ನ ಫೇವ್ರೇಟ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ ಇವನಂತೂ. ಬಾಡಿ ಶೇಪ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಡೀಪ್ ರೆಡ್ ಚಿಲ್ಲಿ ಕಲರ್ ಬರುತ್ತೆ ಫಿಶು ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿದೆ. ಯಾವಾಗಲೂ ಇಂಟ್ರಾಕ್ಟಿವ್ ಆಗಿರುತ್ತೆ ನೋಡಿ, ಆ್ಯಕ್ಟಿವ್ ಆಗಿ ನಮ್ಮ ಫಿಶಸ್ ಅಷ್ಟೇ ಸೇಮ್ ನೋಡಿ, ಇಷ್ಟು ಆ್ಯಕ್ಟಿವ್ ಆಗಿದ್ರೇ ನಮ್ಮ ಫಿಶಸ್ ಹೆಲ್ತಿ ಅಂತ ಒಂದು ಸೈನ್. ಓಕೆನಾ, ಸೊ ಅದನ್ನೆಲ್ಲ ನೀವು ಕನ್ಸಿಡರ್ ಮಾಡಿಕೊಂಡು ನೋಡ್ಕೊಂಡು ಪಿಕ್ ಮಾಡ್ಕೊಳ್ಳಿ. ಆ್ಯಸ್ ಪರ್ ನಿಮ್ಮ ಟೇಸ್ಟ್, ಕಲರ್ ಆಗಿರ್ಬೋದು, ಪರ್ಲಿಂಗ್ ಆಗಿರ್ಬೋದು, ಎಲ್ಲ ಬ್ಯೂಟಿಫುಲ್ ಆಗಿರುತ್ತೆ. ಒಂದೊಂದು ಫಿಶು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ. ಲಾಂಗ್ ಬಾಡಿ ಟೈಪು, ಫ್ಲವರ್ ಮಾರ್ಕಿಂಗ್ ನೋಡ್ಬೋದು ವಿಸಿಬಲ್ ಆಗಿದೆ ಅಂತ. ನೋಡಿ ಎಷ್ಟು ಇಂಟ್ರಾಕ್ಟಿವ್ ಆಗಿದೆ, ಫಿಂಗರ್ ನೀಟಾಗಿ ಫಾಲೋ ಮಾಡ್ತಾರೆ ಎಲ್ಲ ಫಿಶಸ್. ಸ್ವಲ್ಪ ಪ್ಯಾನಿಕ್ ಆಗ್ತಾನೆ, ಬಟ್ ಫಿಶ್ ಅಂತೂ ಅಲ್ಟಿಮೇಟ್ ಆಗಿದೆ. ಫುಲ್ ಕ್ರಾಸೆಡ್ ಮಾರ್ಕಿಂಗ್ ಬರುತ್ತೆ ಫಿಶ್. ಒಂದು ಒಳ್ಳೆ ಸ್ಪೇಸ್ ಕೊಡಿ. ಲೈಕ್ ಇವಾಗ ನೀವು ಟ್ಯಾಂಕ್ ಸೆಟಪ್ ಮಾಡಬೇಕಾದ್ರೆ 2.5 to 3 feet ಟ್ಯಾಂಕ್ ಇಟ್ಕೊಳ್ಳಿ. ಓಕೆನಾ, ಸೊ ಪ್ರಾಪರಾಗಿ ಅದು ಸ್ವಿಮ್ ಮಾಡ್ತಾ ಇದೆ, ಒಂದು ಒಳ್ಳೆ ಸ್ಪೇಷಿಯಸ್ ಪ್ಲೇಸಲ್ಲಿದೆ ಅಂದರೆ ಡೆಫಿನೆಟ್ಲಿ ಅದರ ಹೆಡ್ ಸೈಜ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಆ್ಯಂಡ್ ಹ್ಯಾಪಿಯಾಗಿರುತ್ತೆ ಫಿಶು ಮೇನ್ ಥಿಂಗು. ಸೊ ಫಿಶು ಹ್ಯಾಪಿಯಾಗಿರೋದ್ರಿಂದ ಫಿಶು ಹೆಲ್ತಿಯಾಗಿರುತ್ತೆ. ಸೊ ಸಿಂಪಲ್ ಲಾಜಿಕ್ಕು. ಸೊ ಫುಡ್ಡು ಅಷ್ಟೇ, ತುಂಬ ಹೈ ಪ್ರೋಟೀನ್ ಫುಡ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ಸೆಮಿ ಅಡಲ್ಟ್ಸ್ಗೆಲ್ಲ ನೀವು ಯೂಸ್ ಮಾಡ್ಕೊಬೋದು ಆರಾಮಾಗಿ. ಕಂಪ್ಲೀಟ್ ಆಗಿರ್ಬೋದು, FS ಆಗಿರ್ಬೋದು, ಬೇರೆ ಎಲ್ಲ ತಾಯಿ ಫುಡ್ಸ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಫಾರ್ಮ್ ಫುಡ್ ಎಲ್ಲ ಇದೆ, ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಅದ್ರ ಜೊತೆಗೆ ಬೇರೆ ಏನೂ ಕೊಡೋಕೆ ಹೋಗ್ಬೇಡಿ. ಲೈಕ್ ಚಿಕನ್ ಲಿವರ್ ಕೊಡುವಂಥದ್ದು, ಸ್ಟ್ರಿಂಗ್ಸ್ ಕೊಡುವಂಥದ್ದು, ಸೊ ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಒಬ್ಬೊಬ್ರು ಲೈವ್ ಫಿಶಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಡೈಜೆಷನ್ ಆಗೋಲ್ಲ ಫಿಶ್ಗೆ, ಸಿಂಪಲ್. ಸೊ ಅವಾಗೇನಾಗುತ್ತೆ, ಸೊ ಡೈಜೆಷನ್ ಆಗದಿರ ಹೊಟ್ಟೆ ಬ್ಲಾಟ್ ಆಗುವಂಥದ್ದು, ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಫುಲ್ ಕ್ರಾಸೆಡ್ ಮಾರ್ಕಿಂಗ್ ಇದೆ ಫಿಶ್ಗೆ, ಫುಲ್ ಶಾರ್ಟ್ ಮೌತು, ತುಂಬ ಬ್ಯೂಟಿಫುಲ್ ಆಗಿದೆ, ಫುಲ್ ಇಂಟ್ರಾಕ್ಟಿವ್ ಆಗಿರುತ್ತೆ. ಎಲ್ಲ ಫಿಶ್ನ ನೋಡಿಸ್ತಾ ಇದ್ದೀನಿ ನಿಮಗೆ. ಸೊ ಎಲ್ಲನೂ ಅಷ್ಟೇ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ. ಆದಷ್ಟು ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಫಿಶ್ ಇಷ್ಟ ಆಗುತ್ತೆ ಅದನ್ನು. ಸ್ಕ್ರೀನ್ ಮೇಲೆ ನಿಮಗೆ ಟ್ಯಾಂಕ್ ನಂಬರು ಅಲಾಂಗ್ ವಿತ್ ದಟ್ ಪ್ರೈಸ್ ಕೂಡ ಮೆನ್ಷನ್ ಮಾಡ್ತಾ ಇದ್ವಿ. ಇದೊಂದು VIP ಗ್ರೇಡು, ಫುಲ್ ಕ್ರಾಸೆಡ್ ಮಾರ್ಕಿಂಗ್ ಇರುತ್ತೆ, ಡೀಪ್ ರೆಡ್ ಚಿಲ್ಲಿ ಕಲರು. ಅದ್ರ ಪರ್ಲಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆ್ಯಂಡ್ ಎಷ್ಟು ಇಂಟ್ರಾಕ್ಟಿವ್ ಆಗಿದೆ ಚೆಕ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ ಫಿಶು ನೋಡಿ, 1 ಸೆಕೆಂಡ್ ಸುಮ್ಮನೆ ಇರಲ್ಲ ಫಿಶು. ಕ್ಲಾಸ್ ಆಗಿದೆ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಸೊ ಪ್ರೈಸಸ್ಸು ತುಂಬ ಡಿಫ್ರೆನ್ಸ್ ಆಗುತ್ತೆ. ಸೊ ಅದು ಬೇರೆ ಇದರಲ್ಲಿ ಬಂದಿರುವಂಥದ್ದು ಆ್ಯಂಡ್ ಇದನ್ನು ನೀವು ಪ್ರೈಸಸ್ ನೀವು ಚೆಕ್ ಮಾಡ್ಬೋದು, ಎಲ್ಲ ರೀಸನಬಲ್ ಪ್ರೈಸಲ್ಲಿ ಇರುತ್ತೆ. ಆ್ಯಂಡ್ ಪರ್ಲಿಂಗ್ ನೋಡ್ಬೋದು, ತುಂಬ ರಿಫ್ಲೆಕ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಪಾಸಿಬಿಲಿಟಿ ಇದೆ ವಿತ್ ಲೈವ್ ಅರೈವಲ್ ಗ್ಯಾರಂಟಿ ಟು ಮೇಜರ್ ಸಿಟೀಸ್ ಕೊಡ್ತಾ ಇದ್ದೀವಿ. ಸೊ ಎಲ್ಲೆಲ್ಲಿಗೆ ನಾವು ಶಿಪ್ಪಿಂಗ್ ಮಾಡೋಕ್ಕೆ ಪಾಸಿಬಿಲಿಟಿ ಇದೆಯೋ ಸೊ ಎಲ್ಲ ಕಡೆ ನಾವು ಶಿಪ್ಪಿಂಗ್ ಮಾಡಿಕೊಡ್ತಾ ಇದ್ದೀವಿ. SRT ಕ್ಯಾಟಗರಿ ಎಂಡಲ್ಲಿ ಬರುತ್ತೆ ಈ ಫಿಶು ಆ್ಯಂಡ್ ವಿತ್ ನಿಮಗೆ ನೋಸ್ ಮೇಲೆ ಕೂಡ ನೀವು ನೋಡ್ಬೋದು ಯೆಲ್ಲೋ ಕಲರ್ ಟೋನ್ ಇರುವಂಥದ್ದು, ತುಂಬ ಬ್ಯೂಟಿಫುಲ್ ಆಗಿದೆ ಫಿಶ್. ಇದನ್ನು ಕೂಡ ಇದು ಕಾಂಪ್ಯಾಕ್ಟ್ ಬಾಡಿ, ಆಲ್ಮೋಸ್ಟ್ ನಿಮಗೆ ಬಾಕ್ಸ್ ಬಾಡಿ ಶೇಪಲ್ಲಿ ಬರುತ್ತೆ ಫಿಶು. SRT ಕ್ಯಾಟಗರಿ ಎಂಡಲ್ಲೇ ಬರುತ್ತೆ ಇದನ್ನು ಕೂಡ. ಆ್ಯಂಡ್ ಅದು ಅಪ್ಪರ್ ಫಿನ್ ಲೋವರ್ ಫಿನ್ ಚೆಕ್ ಮಾಡ್ಬೋದು. ಫುಲ್ ಅಗ್ರೆಸಿವ್ ಆಗಿರ್ತಾನೆ ಯಾವಾಗಲೂ ಇವನಂತೂ. ಸೊ ಇದ್ರಲ್ಲಿ ಯಾರು ಕಾಂಪ್ಯಾಕ್ಟ್ ಬಾಡಿ ನೋಡ್ತಾ ಇದ್ರೆ ಇವನಿಗೆ ಡೆಫಿನೆಟ್ಲಿ ನೀವು ಹೋಗ್ಬೋದು. ಇದು ಕಾಂಪ್ಯಾಕ್ಟ್ ಬಾಡಿಲೇ ಬರುತ್ತೆ. ಫ್ಲವರ್ ಮಾರ್ಕಿಂಗ್ ಎಲ್ಲ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ವಿಸಿಬಿಲಿಟಿ ಇದೆ ಅಂತ. ಫುಲ್ ಇಂಟ್ರಾಕ್ಟಿವ್ ಆಗಿರುತ್ತೆ ಫಿಶಸ್ ಎಲ್ಲ, ಫುಲ್ ಅಗ್ರೆಸಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೋಗೋಣ ಬನ್ನಿ. SRT ಫ್ಲೋರನ್ ಫಿಶು, ಲಾಂಗ್ ಬಾಡಿ ಟೈಪಲ್ಲಿ ಬರುತ್ತೆ ಫಿಶು. ಆದಷ್ಟು ಬೇಗ ನಿಮ್ಗೆ ಯಾವ್ದು ನಂಬರ್ ಇಷ್ಟ ಆಗುತ್ತೋ ಅದನ್ನು ಪಿಕ್ ಮಾಡ್ಕೊಳ್ಳಿ. ಸೊ
ಪ್ಯಾನಿಕ್ ಆಗಿಬಿಟ್ಟಿದ್ದಾನೆ ಇವನಂತೂ. ಲೈಟು ಕಡಿಮೆ ಹಾಕೋದು ನಾವು. ವೈಬ್ರೆಂಟ್ ಆಗಿದೆ ಫಿಶ್, ನೋಡ್ಬೋದು ನೀವು, ಕ್ಲಾಸ್ ಆಗಿದೆ. ಇದು ಮ್ಯಾಗ್ಮಾ ಕ್ಯಾಟಗರಿ ಎಂಟ್ರಲ್ಲಿ ಬರುತ್ತೆ ಫಿಶು. ವೈಬ್ರೆಂಟ್ ಆಗಿರುತ್ತೆ, ಪರ್ಲಿಂಗ್ ನೀವು ಅಬ್ಸರ್ವ್ ಮಾಡ್ಬೋದು. ಫುಲ್ ಥಿಕ್ ಪರ್ಲ್ಸ್ ಬರುತ್ತೆ ಆ್ಯಂಡ್ ಫ್ಲವರ್ ಮಾರ್ಕಿಂಗ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಅಷ್ಟು ಹೋಗೋಣ ಬನ್ನಿ. SRD ಕ್ಯಾಟಗರಿ ಎಂಟ್ರಲ್ಲಿ ಬರುತ್ತೆ. ಮಾನ್ಸ್ಟರ್ ಕಾಕ್ ಫಿಶ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಕಲರೇಷನ್ ಎಲ್ಲ ಒಳ್ಳೆ ಕಲರೇಷನ್ ಇದೆ ಫಿಶ್ಗೆ. ಇನ್ನೂ ಎಡ್ ಪೊಟೆನ್ಷಿಯಲ್ ಇದೆ ಫಿಶ್ಗೆ. ಎಲ್ಲ ಫಿಶು ಅಷ್ಟೇ, ನೀವು ಪ್ರಾಪರಾಗಿ ಅದಕ್ಕೆ ಬೇಕಾಗಿರುವಂಥ ಪ್ರಾಪರ್ ಎನ್ವಿರಾನ್ಮೆಂಟ್ ಕೊಟ್ಟು ಗ್ರೂಮ್ ಮಾಡ್ತೀರ ಅಂದರೆ ನಿಮ್ಗೆ ಡೆಫಿನೆಟ್ಲಿ ರಿಸಲ್ಟ್ ಗ್ಯಾರಂಟಿ. ಓಕೆನಾ? ಸೊ ಪ್ರಾಪರಾಗಿ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕೊಡಿ, ಹೀಟ್ರ್ ಸೆಟ್ ಮಾಡ್ಕೊಳ್ಳಿ ಪ್ರಾಪರಾಗಿ. ಆ್ಯಂಡ್ ಸ್ಪಾಂಜ್ ಫಿಲ್ಟ್ರೇ ಇನ್ಸ್ಟಾಲ್ ಮಾಡಬೇಕು. ಸ್ಪಾಂಜ್ ಫಿಲ್ಟ್ರು ಮತ್ತು ಹೀಟರು ಆ್ಯಂಡ್ ಒಳ್ಳೆ ಸ್ಪೇಸ್ ಕೊಟ್ಟರೆ ಆ್ಯಂಡ್ ಒಳ್ಳೆ ಫುಡ್ ಕೊಡಬೇಕು ಅದ್ರ ಜೊತೆಗೆ. ಇದು ನೋಡಿ ಎಷ್ಟು ವೈಬ್ರೆಂಟ್ ಆಗಿದೆ ಫಿಶ್ ಅಂದ್ಬಿಟ್ಟು, ತುಂಬ ಸಕ್ಕತ್ತಾಗಿದೆ ಇದು. ಪ್ಯಾಟ್ರನ್ ನೋಡ್ಬೋದು ನೀವು. ಆ್ಯಂಡ್ ಹೆಡ್ಡೆಲ್ಲ ಇನ್ನೂ ಸೂಪರಾಗಿ ಓಪನ್ ಅಪ್ ಆಗುತ್ತೆ. 100% ಒಳ್ಳೆ ದೊಡ್ಡ ಸ್ಪೇಸ್ಗೆ ಹೋದ್ಮೇಲೆ ಸಕ್ಕತ್ತಾಗಿ ಓಪನ್ ಅಪ್ ಆಗುತ್ತೆ ಅಂತಲೇ ಹೇಳ್ಬೋದು. ವೈಬ್ರೆಂಟ್ ಆಗಿರುತ್ತೆ ಎಲ್ಲ ಫಿಶಸ್ಸು. ಇದು ಲಾಂಗ್ ಬಾಡಿ ಟೈಪಲ್ಲಿ ಬರುತ್ತೆ ಫಿಶು. ಫ್ಲವರ್ ಮಾರ್ಕಿಂಗ್ ನೋಡ್ಬೋದು ಆ್ಯಂಡ್ ಎಷ್ಟು ಇಂಟ್ರಾಕ್ಟಿವ್ ಆಗಿದೆ ಅಂತಲೂ ನೋಡ್ಬೋದು. ತಿಕ್ಕಾಗಿರುತ್ತೆ ಪರ್ಲ್ಸು, ಫುಲ್ ಇಂಟ್ರಾಕ್ಟಿವ್ ಆಗಿರುತ್ತೆ ಫಿಶಸ್ಸು. SRD ಫ್ಲೋರನ್ ಫಿಶ್ ನೋಡ್ತಾ ಇರ್ಬೋದು. ಆ್ಯಂಡ್ ಶಾರ್ಟ್ ಮೌತಲ್ಲಿ ಬರುತ್ತೆ ಈ ಫಿಶು, ತುಂಬ ಕ್ಯೂಟಾಗಿದೆ. ನಾವು ಫುಡ್ಡು ಅಷ್ಟೇ ನಾರ್ಮಲಾಗಿ ನಾವು ಮಾರ್ನಿಂಗ್ ಹೊತ್ತು ನೋಡೋದಾದರೆ ಎಲ್ಲರೂ ಕೇಳ್ತಾ ಇರ್ತೀರ ನೀವೇನು ಫುಡ್ ಯೂಸ್ ಮಾಡ್ತೀರಾ ಅಂತ. ಸೊ ನಾರ್ಮಲಾಗಿ ನೋಡೋದಾದರೆ ನಾವು ಹಂಪಿ ಹೆಡ್ ಮಾರ್ನಿಂಗ್ ಯೂಸ್ ಮಾಡ್ತಾಯಿದ್ದೀವಿ. ಸೊ ಯಾವಾಗಲೂ ಫುಲ್ಲು ನಾವು ಹಂಪಿ ಹೆಡ್ಡೇ ಕೊಟ್ಬಿಡಲ್ಲ. ಸೊ ಹಂಪಿ ಹೆಡ್ಡೇ ಫುಲ್ಲು ಕೊಟ್ಬಿಡಲ್ಲ. ಸೊ ಪ್ರೋಟೀನ್ಗೋಸ್ಕರ ಮಾರ್ನಿಂಗ್ ಮಾತ್ರ ಫೀಡ್ ಮಾಡ್ತೀವಿ. ಮತ್ತು ಈವ್ನಿಂಗ್ ಟೈಮ್ ನೋಡೋದಾದರೆ ನಿಮಗೆ ನಾವು ನೋಡಿ ಇಷ್ಟಪಟ್ಟು ಖುಷಿಯಿಂದ ತಿನ್ನುತ್ತೆ ಫಿಶಸ್ಸು. ಸೊ ಅದೇ ಇಂಪಾರ್ಟೆಂಟು. ಸೊ ಯಾವಾಗಲೂ ಹಂಪಿ ಹೆಡ್ ಕೊಡಲ್ಲ, ಮಾರ್ನಿಂಗ್ ಮಾತ್ರ ಹಂಪಿ ಹೆಡ್ ಕೊಡ್ತೀವಿ. ಆ್ಯಂಡ್ ಈವ್ನಿಂಗ್ ಟೈಮ್ ನೋಡೋದಾದರೆ ಈ ಥರ ಬ್ಲ್ಯಾಕ್ ಪರ್ಲು, ಸೊ ಈ ಥರದಕ್ಕೆ ಯಾವುದಕ್ಕಾದ್ರೂ ಶಿಫ್ಟ್ ಆಗ್ತೀವಿ. ಬಿಕಾಸ್ ಫುಲ್ ಪ್ರೋಟೀನ್ನೇ ಕೊಡ್ತಾ ಬಂದರೆ ನಿಮಗೆ ಪ್ರೋಟೀನ್ ಎಕ್ಸಸ್ ಆಗಿಬಿಟ್ಟು ಹೆಡ್ಡಲ್ಲಿ ಹೋಲ್ ಆಗುವಂಥದ್ದು, ಮತ್ತು ಡಬಲ್ ಹೆಡ್ ಡಿಸೀಸ್ ಬರುವಂಥದ್ದು, ಮತ್ತು ಲೈಫ್ ಸ್ಪ್ಯಾನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಸರ್ಟೈನ್ ಏಜ್ ರೀಚ್ ಆದಮೇಲೆ, ಸೆಮಿ ಅಡಲ್ಟ್ ಆದಮೇಲೆ ಸೊ ಪ್ರೋಟೀನ್ನ ಆದಷ್ಟು ರೆಡ್ಯೂಸ್ ಮಾಡಿ. ಸೊ ದಟ್ ಫಿಶು ಡೆಫಿನೆಟ್ಲಿ ಇನ್ನೂ ಸೂಪರ್ ಹೆಲ್ತಿಯಾಗಿರುತ್ತೆ ಆ್ಯಂಡ್ ನಿಮಗೆ ಲೈಫ್ ಸ್ಪ್ಯಾನ್ ಕೂಡ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ F3 F4 ಡ್ಯೂಯಲ್ ಟೋನ್ಸ್ ನೋಡೋಣ. ಈ ಸಲ ಅಂತೂ ತುಂಬ ವೈಬ್ರೆಂಟ್ ಆಗಿರೋ ಕಾಂಪಾಸ್ ರಿಸೀವ್ ಆಗಿದೆ ಆ್ಯಂಡ್ ಎಲ್ಲನೂ ಅಷ್ಟೇ ಟಾಪ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಫುಲ್ ಕಲರೇಷನ್ ಏನು ನೋಡ್ತಾ ಇದ್ದೀರೋ ಸೇಮ್ ಕಲರೇಷನ್ ಸಿಗುತ್ತೆ. ನೀವು ಲೈವಾಗಿ ಕೂಡ ಬಂದು ಚೆಕ್ ಮಾಡ್ಕೊಬೋದು. ಆ್ಯಂಡ್ ಇಂಟ್ರಾಕ್ಟಿವ್ ಆಗಿರ್ಬೋದು, ವೈಟ್ ಆಗಿ ಬರುತ್ತೆ ಫಿಶ್ ಇದು. ಆ್ಯಂಡ್ ಒಂದು ಒಳ್ಳೆ VIP ಗ್ರೇಡ್ ಅಂತಲೇ ಹೇಳ್ಬೋದು. ತುಂಬ ಕ್ಲಾಸ್ ಆಗಿದೆ. ಅದ್ರ ಬಾಡಿ ಶೇಪ್ ಆಗಿರ್ಬೋದು ಆ್ಯಂಡ್ ಅದು ಹೆಡ್ ಶೇಪ್ ಆಗಿರ್ಬೋದು ಆ್ಯಂಡ್ ಮಾರ್ಕಿಂಗ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಕಲರ್ ನೋಡಿದ್ರೆ ನಿಮಗೆ ಟ್ರೈ ಕಲರ್ ಬರುತ್ತೆ, 3 ಕಲರ್ ಮಿಕ್ಸ್ ಆಗಿರುತ್ತೆ ಫಿಶ್ಗೆ. ಸೊ ವೈಬ್ರೆಂಟ್ ಆಗಿರುತ್ತೆ ಫಿಶು ಆ್ಯಂಡ್ ಎಷ್ಟು ಅಗ್ರೆಸಿವ್ ಆಗಿದೆ ಅಂತ ಕೂಡ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದಿದೆ ಕಾನ್ಫರ್ಮ್ ಮಾಡೋಣ ಬನ್ನಿ. ಸೊ ಈ ಥರ ಎಲ್ಲ ಪ್ರಾಪರಾಗಿರಬೇಕು. ಬಾಡಿ ಶೇಪ್ ಆಗಿರ್ಬೋದು, ಮೌತ್ ಶೇಪ್ ಆಗಿರ್ಬೋದು, ಎಲ್ಲ ಕ್ಲಾಸ್ ಆಗಿದೆ ಆ್ಯಂಡ್ ಡ್ಯೂಯಲ್ ಟೋನಲ್ಲಿ ಬರುತ್ತೆ ಫಿಶ್ ಇದು. ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಥರ ಯಾರಾದರೂ ಒಳ್ಳೆ ಟಾಪ್ ಕ್ವಾಲಿಟಿ ಕಾಂಪಾಸ್ ನೋಡ್ತಾ ಇದ್ರು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇದ್ರದ್ದು ಪ್ರೈಸಸ್ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಪ್ರೈಸಸ್ನ ಹೇಳ್ತೀನಿ. ಓಕೆನಾ? ಸೊ ಸ್ಕ್ರೀನ್ಶಾಟ್ ಆದ್ರೂ ಕಳಿಸ್ಬೋದು, ಇಲ್ಲಾಂದರೆ ನಾನು ಇದಕ್ಕೂ ಕೂಡ ಟ್ಯಾಂಕ್ ನಂಬರ್ ಕೊಟ್ಟಿದ್ದೀನಲ್ವಾ, ಸೊ ಟ್ಯಾಂಕ್ ನಂಬರ್ ಮಾತ್ರ ಇನ್ಫಾರ್ಮ್ ಮಾಡಿದ್ರೆ ಸಾಕು. ಇವನಂತೂ ಫುಲ್ಲು ಅಲ್ಟಿಮೇಟ್ ಆಗಿರ್ತಾನೆ, ಯಾವಾಗಲೂ ಅಗ್ರೆಸಿವ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಹೆಂಗೆ ಫ್ಲೇರ್ ಮಾಡ್ತಾ ಇದೆ ಅಂತ.
ಆ್ಯಂಡ್ ಅದ್ರ ಕಲರೇಷನ್ ನೋಡಿ, ಅಪ್ಪರ್ ಫಿನ್ ಲೋವರ್ ಫಿನ್ ಚೆಕ್ ಮಾಡ್ಕೋಬೋದು, ತುಂಬ ಬ್ಯೂಟಿಫುಲ್ ಆಗಿದೆ ಫಿಶು. ಸೊ ಯಾರಾದರೂ ಈ ಥರ ವೈಬ್ರೆಂಟ್ ಆಗಿರೋ ಫಿಶಸ್ಸು, ಕಾಂಫಾಸು, ಯೂನಿಕ್ ಆಗಿ ಏನಾದ್ರು ಇಡಬೇಕು ಅಂತಿದ್ರೆ ಇವನ್ನ ಡೆಫಿನೆಟ್ಲಿ ಪಿಕ್ ಮಾಡ್ಬೋದು. ಕ್ಲಾಸ್ ಆಗಿದೆ ಫಿಶ್ ಅಂತೂ. ನೋಡಿ ಅಪ್ಪರ್ ಫಿನ್ ಲೋವರ್ ಫಿನ್ ಏನು ಪರ್ಫೆಕ್ಟ್ ಆಗಿದೆ ಅಂತ. ಕಲರ್ ಅಂತೂ ಕ್ಲಾಸ್ ಆಗಿದೆ. ರೆಡ್ ಕಲರ್ ಇದೆ ಫ್ರಂಟಲ್ಲಿ, ಆ್ಯಂಡ್ ಹಿಂದೆಗಡೆ ನೋಡ್ಬೋದು ನಿಮಗೆ ಎಲ್ಲೋ ಟೋನಲ್ಲಿ ಬರುತ್ತೆ. 1 GB ಸ್ಟ್ರೈನ್ ಅಂತಲೇ ಅನ್ಕೋಬೋದು. ಬಿಕಾಸ್ ಇನ್ನೂ ಟೈಲ್ ಮೇಲೆ ನಿಮ್ಗೆ ಇನ್ನೂ ಬ್ಲ್ಯಾಕ್ ಮಾರ್ಕ್ಸ್ ಹಂಗೆ ಉಳಿದಿದೆ. ಸೊ ಅದೆಲ್ಲನೂ ಫೇಡ್ ಆಗಬೇಕು ಇನ್ನೂ ಪ್ರಾಪರಾಗಿ. ಬಟ್ ಸ್ಟಿಲ್ ಓಕೆ, ಒಂದು ಒಳ್ಳೆ ಪ್ರಾಪರ್ ಲಾಂಗ್ ಬಾಡಿ ಟೈಪ್ ಶಾರ್ಟ್ ಮೌತ್ ಎಲ್ಲೋ ಐಸ್ ಇರುವಂಥ ಕಾಂಫಾ ಇದು. ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಯಾರಾದರೂ ಈ ಥರ ಯೂನಿಕ್ ಆಗಿರೋ ಫಿಶಸ್ ನೋಡ್ತಾ ಇದ್ರು ಕೂಡ ಆದಷ್ಟು ಬೇಗ ಪಿಕ್ ಮಾಡ್ಕೊಳ್ಳಿ. ಸೊ ಸ್ಕ್ರೀನ್ ಮೇಲೆ ಟ್ಯಾಂಕ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ರೈಸಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಸ್ಟಿಲ್ ಕ್ವಾಲಿಟಿ ಮ್ಯಾಟ್ರ್ ಆಗುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಫಸ್ಟ್ ಫಿಶ್ ಅಂತೂ ನನ್ನ ಫೇವ್ರೇಟು ಇವನೇ. ಸೊ ಸೂಪರಾಗಿದ್ದಾನೆ ನೋಡೋದಕ್ಕೆ. ಕ್ವಾಲಿಟಿ ವೈಸ್ ಅಂತೂ ಏನೂ ಮಾತಾಡೋಂಗೇ ಇಲ್ಲ. ನೋಡೋದ್ರಲ್ಲ ಈ ಸಲ ಬಂದಿರುವಂತ ಸ್ಟಾಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಒಂದಕ್ಕಿಂತ ಒಂದು ತುಂಬಾ ಬ್ಯೂಟಿಫುಲ್ ಆಗಿದೆ. SRDs ಆಗಿರ್ಬೋದು, KMLs ಆಗಿರ್ಬೋದು, ಕಾಂಫಾಸ್ ಆಗಿರ್ಬೋದು. ಸೊ ಯಾವುದೇ ಫಿಶ್ ನಿಮ್ಗೆ ಇಷ್ಟ ಆಗಿದ್ರು ಕೂಡ ಸ್ಕ್ರೀನ್ ಮೇಲೆ ನಾನು ಪ್ರತಿಯೊಂದು ಟ್ಯಾಂಕ್ ಕೂಡ ಫಿಶ್ ನಂಬರ್ ಪ್ಲಸ್ ಪ್ರೈಸಸ್ ಕೂಡ ಮೆನ್ಷನ್ ಮಾಡಿದೀವಿ. ನಿಮ್ಗೆ ಯಾವುದೇ ಫಿಶ್ ಇಷ್ಟ ಆಗಿದ್ರು ಕೂಡ ನನಗೆ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಡ್ರಾಪ್ ಮಾಡಿ. ಆ ಟ್ಯಾಂಕ್ ನಂಬರ್ ಆಗಿರ್ಬೋದು, ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ನಾವು ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ. ಸೊ ಬನಾಘಟ್ಟ ರೋಡ್ ಅಲ್ಲಿ ಇರುವಂತದ್ದು. ಸೊ ಗೂಗಲ್ ಅಲ್ಲಿ ಫ್ಲೋರನ್ ಅಡ್ಡ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಅಂಡ್ ನೀವು ನ್ಯಾವಿಗೇಟ್ ಮಾಡ್ಕೊಂಡು ಬರ್ಬೋದು. ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾವು ನಮ್ಮ ಗೂಗಲ್ ಪ್ರೊಫೈಲ್ ಲಿಂಕ್ ಕೂಡ ಹಾಕಿದೀವಿ. ಸೊ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಲಿಂಕ್ ನ ನಮ್ದು ಪ್ರೊಫೈಲ್ ಓಪನ್ ಆಗುತ್ತೆ. ಸೊ ನೀವು ನ್ಯಾವಿಗೇಟ್ ಮಾಡಿ ಡೈರೆಕ್ಟ್ ಆಗಿ ನಮ್ಮ ಫಾರ್ಮ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು. ಅಂಡ್ ಅದೇ ರೀತಿಯಾಗಿ ಔಟ್ ಆಫ್ ಬ್ಯಾಂಗ್ಳೂರಿನ್ಸ್ಗೆ ಆಲ್ ಓವರ್ ಟು ಮೇಜರ್ ಸಿಟೀಸ್ ಶಿಪ್ಪಿಂಗ್ ಪಾಸಿಬಿಲಿಟಿ ಇದೆ. ವಿತ್ ಲೈವ್ ಅರೈವಲ್ ಗ್ಯಾರಂಟಿ ಕೊಡ್ತಾ ಇದೀವಿ. ಇನ್ ಕೇಸ್ ಒಳಗಡೆ ಏನೇ ತೊಂದರೆ ಆದ್ರೂ ಕೂಡ ನಿಮಗೆ ಫುಲ್ ಅಮೌಂಟ್ ರೀಫಂಡ್ ಮಾಡ್ಕೊಡ್ತಾ ಇದೀವಿ. ಅಂಡ್ ಅಲಾಂಗ್ ವಿತ್ ದಟ್ ಶಿಪ್ಪಿಂಗ್ ಚಾರ್ಜಸ್ ನೀವೇನ್ ಪೇ ಮಾಡ್ತೀರೋ ಗೊತ್ತಾ, ಅದು ಕೂಡ ರಿಫಂಡ್ ಆಗುತ್ತೆ. ನೀವೇನು ಹೊರಗೆ ಹೋಗ್ಬೇಡಿ. ಅಂಡ್ ಇದುವರೆಗೂ ನಮ್ಗೆ ಆ ರೀತಿಯಾಗಿ ಯಾವ್ದು ತೊಂದರೆಗಳು ಆಗಿಲ್ಲ. ಸೊ ಆಗೋದು ಬೇಡ. ಸೊ ನಮ್ಮ ಪ್ಯಾಕಿಂಗ್ ಬಂದ್ಬಿಟ್ಟು ಆ ರೀತಿಯಾಗಿರುತ್ತೆ. ಫುಲ್ ಒಳ್ಳೆ ಟೈಟ್ ಆಕ್ಸಿಜನ್ ಪ್ಯಾಕ್ ಮಾಡಿ ನಾವು ನಿಮ್ಗೆ ನಿಮ್ ಪ್ಲೇಸ್ಗೆ ಸೇಫ್ ಆಗಿ ರೀಚ್ ಆಗೋ ತರ ನಾವು ಶಿಪ್ ಮಾಡ್ಕೊಡ್ತಾ ಇದೀವಿ. ಅಂಡ್ ಇನ್ನು ಯಾರಾದ್ರೂ ನಮ್ಮ ಪೇಜ್, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.